विश्व तिरंगा प्यारा, झंडा ऊंचा रहे हमारा, सदा शक्ति सरसाने वाला, प्रेम सुधा बरसाने वाला, वीरों को हर्षाने वाला, मातृभूमि का तनु मन सारा, झंडा ऊंचा रहे हमारा, शान न इसके जाने पाए, चाहे जान भले ही जाए, विश्व विजय करके दिखलाए, तब होवे प्रण पूर्ण हमारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा। प्रेट विश्व मातरम सुजलाम सुफलाम मलयज शीतलाम सस्य श्यामलां मातरं वन्दे मातरं। शुभ्रजोत्स्ना पुलकितयामिनी पुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं। ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ನಮ್ಮ ಭಾರತ ಸಂವಿಧಾನದ ಶಿಲ್ಪಿಕಾರರಾದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಸುಚೇತಾ ಕೃಪಲಾನಿ, ಸರೋಜಿನಿ ನಾಯ್ಡು ಅಂಥ ಎಲ್ಲ ಮಹನೀಯರಿಗೆ ನಾನು ಈ ಕಾರ್ಯಕ್ರಮ ಮೂಲಕ ಈ ಸಂದರ್ಭದಲ್ಲಿ ಕೂಡ ಕೋಟಿ ಕೋಟಿ ಪ್ರಣಾಮ ಸಲ್ಲಿಸುತ್ತೇನೆ. ಈ ಎಲ್ಲ ಹೋರಾಟಗಾರರು ಅವರು ಪಾಪ ನಮ್ಮ ದೇಶದ ಕಲ್ಯಾಣಕ್ಕಾಗಿ, ನಮ್ಮ ಸಾರ್ವಜನಿಕಕ್ಕಾಗಿ ಬಹಳ ತ್ಯಾಗ ಮಾಡಿದರು. ಅವ್ರದ್ದು ಒಂದೇ ಆಶೆ ಇತ್ತು, ನಮ್ಮ ದೇಶದ ಸಾರ್ವಜನಿಕರ ಕಲ್ಯಾಣ. ಅದೇ ಉದ್ದೇಶ ಹಿಂದೆ ಕೆಲಸ ಮಾಡೋದು ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ. ನಮ್ಮ ಇಲಾಖೆ ಒಂದು ಒಳ್ಳೆಯ ಇಲಾಖೆ, RDPR ನಾವು ಹೇಳ್ತೀವಿ. RDPR ಇಲಾಖೆ ವತಿಯಿಂದ ನಮಗೆ ನಮ್ಮ ಸಾರ್ವಜನಿಕ ಮತ್ತು ನಮ್ಮ ಹಳ್ಳಿಗಳಲ್ಲಿ ಇರುವಂತಹ ಸಾರ್ವಜನಿಕವಾಗಿ ಕೆಲಸ ಮಾಡೋಕ್ಕೆ ಬಹಳ ಅವಕಾಶ ಇದೆ. ನಾವು ಪ್ರತಿ ಸತಿ ಅದೇ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಮ್ಮದು ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಇದೆ. ಈಗ ಹೌಸಿಂಗ್ ನೋಡ್ಬೋದು, ಕುಡಿಯೋ ನೀರು ನೋಡಿ, ಕೆಲಸ ಕೊಡೋಕ್ಕಾಗಿ ಬೇರೆ ಬೇರೆ ಸ್ಕೀಮ್ಸ್ ಇದೆ, ಅನುದಾನ ಸ್ಕೀಮ್ಸ್ ಇದೆ. ಸೊ ಅದೇ ರೀತಿ ಡಿಫ್ರೆಂಟ್ ಲೈನ್ ಡಿಪಾರ್ಟ್ಮೆಂಟ್ಸ್ ಕೂಡ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ನಾವೆಲ್ಲರೂ ನೋಡ್ತಿದ್ದೀವಿ. ಸೊ ಪ್ರತಿ ಹಳ್ಳಿ ಮತ್ತು ಓವರಾಲ್ ಒಂದು ಡಿಸ್ಟ್ರಿಕ್ಟ್ ನೋಡಿದರೆ ಓವರಾಲ್ ಡಿಸ್ಟ್ರಿಕ್ಟ್ದು ಅಭಿವೃದ್ಧಿ ಕೂಡ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಮತ್ತು ನಮ್ಮ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನಾವೆಲ್ಲರೂ ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಒಳ್ಳೆಯ ಅವಕಾಶ ನಮ್ಮೆಲ್ಲರೂ ಕೂಡ ಸಿಗ್ತಾ ಇದೆ. ಸೊ ಅದೇ ರೀತಿ ಇದರಲ್ಲಿ ಒಂದು ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು. ಓಕೆ, ಬಹಳ ಸಮರ್ಪಣೆ ಕೊಟ್ಟು ಮಾಡಬೇಕು. ಆ ಯೋಚನೆಯಿಂದ ಕೆಲಸ ಮಾಡೋದು ಜವಾಬ್ದಾರಿ ನಮ್ಮ ಎಲ್ಲರೂ. ಸೊ ನಮ್ಮೆಲ್ಲ ಮನಸ್ಸಲ್ಲಿ ಒಂದೇ ಥಿಂಗ್ ಇರಬೇಕು, ಜನ ಕಲ್ಯಾಣ, ಸಾರ್ವಜನಿಕ ಕಲ್ಯಾಣ. ಇದೇ ಯೋಚನೆ ಮಾಡಿ, ಇದೇ ಥಿಂಕಿಂಗ್ ಇದೆ ಕೆಲಸ ಮಾಡಿ ನಾವು ಕೆಲಸ ಮಾಡೋದು ಜವಾಬ್ದಾರಿ ನಮ್ಮ ಎಲ್ಲರೂ. ಸೊ ಮತ್ತೊಮ್ಮೆ ನಾವು ಇಡೀ ದೇಶದಲ್ಲಿ ಇವತ್ತು 22ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮದ ಮೂಲ ವಿಚಾರ ನಮ್ಮಲ್ಲಿ ಕೂಡ ಇರಬೇಕು. ಮತ್ತು ಇದೇ ವಿಚಾರದಿಂದ ಮುಂದಿನ ಸಮಯದಲ್ಲಿ ನಮ್ಮ ಜವಾಬ್ದಾರಿ ಏನಿದೆ, ನಮ್ಮ ಕೆಲಸ ಏನಿದೆ, ನಮ್ಮ ಸರಿಯಾಗಿ ನಿರ್ವಹಿಸಬೇಕು. ಸೊ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಇವತ್ತು 22ನೇ ಗಣರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ
ಇವರನ್ನ ಇರ್ತಕ್ಕಂಥ ಮಾನ್ಯರಿಗೆ ಅಭಿನಂದನೆಗಳು ಸಲ್ಲಿಸ್ತಾ Read सावधान आजाद हिंद आजाद हिंद कौमी नारा बोलो भारत माता की बोलो भारत माता की ಎಲ್ಲರ ಬರಲಿ बोलो भारत माता की ಧನ್ಯವಾದಗಳು ಸರ್ ತುಂಬ ಸಂತೋಷ